ಇದು ಒಂದು ಒಳ್ಳೆ ಈಗ ಚೆಲುವಿನ ಚಿತ್ತಾರ ಅವೆಲ್ಲ ಬ್ಯಾಕ್ ಟಾಪ್ ಎಷ್ಟೋ ಸಿನಿಮಾಗಳನ್ನ ನೋಡಿದಿರ. ಬಟ್ ಇದು ಫುಲ್ ಎಲ್ಲ ಮೀರಿದಂತ ಒಂದು ಕತೆ ಇರತಕ್ಕಂತ ಒಂದು ಸಬ್ಜೆಕ್ಟ್. ಈಗ ಏನ್ ಕಾಟೇರ ಏನು ಒಂದು ಪದ್ಧತಿ ಬಂದಿದೆ. ಇದು ಒಂದು ಪದ್ಧತಿ ನಮ್ಮ ಸುತ್ತಮುತ್ತ ನಡೆಯುವಂತ ಒಂದು ಪದ್ಧತಿ ಇಟ್ಕೊಂಡ್ಬಿಟ್ಟು ಒಂದು ಟ್ರೂ ಲವ್ ಸ್ಟೋರಿ ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡಿದೀವಿ. ಇದ್ರ ಜೊತೆಗೆ ಕನ್ನಡ ಜನತೆ ಕೂಡನು ಸಹಕರಿಸಬೇಕು. ಕನ್ನಡ ಸಿನಿಮಾಗಳನ್ನ ಅತಿ ಹೆಚ್ಚಾಗಿ ನೋಡಬೇಕು ಥಿಯೇಟರ್ಗೆ ಬಂದಂತ ಜನಗಳಲ್ಲಿ ಕೇಳ್ಕೊಂತಿದ್ದೀನಿ. ಅದ್ರ ಜೊತೆಗೆ ಎಲ್ಲರ ಸಪೋರ್ಟ್ ಬೇಕಂತ ಹೇಳ್ತಾ ಇದ್ದೀನಿ ಸರ್. ಚಿತ್ರದುರ್ಗದಲ್ಲಿ ಸುತ್ತಮುತ್ತ ಎಲ್ಲ ಹಿರಿಯೂರು ಮತ್ತೆ ಚಿತ್ರದುರ್ಗ ಡಿಸ್ಟಿಕ್ ಅಲ್ಲಿ ಸುತ್ತಮುತ್ತ ಎಲ್ಲ ಚಿತ್ರಗಳನ್ನ ಮಾಡಿದ್ವಿ 40 ದಿನಗಳ ಕಾಲ. ಮುತ್ತು ರತ್ನ ಅಂತಂದು ಹೇಳ್ಬಿಟ್ಟು, ಮುತ್ತು ಅಂದ್ರೆ ನಾಯಕ ನಟನ ಹೆಸರು ಇಟ್ಕೊಂಡಿದೀವಿ, ರತ್ನ ಅಂತಂದು ನಾಯಕಿ ಹೆಸರು ಇಟ್ಕೊಂಡ್ಬಿಟ್ಟು ಸಿನಿಮಾ ಮಾಡ್ತಾ ಇದೀವಿ ಸರ್. ಅದೇ ಜನಗಳಿಗೆ ಸಿನಿಮಾ ಒಳಗಡೆ ಥಿಯೇಟರ್ ಒಳಗಡೆ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಸರ್. ಕತೆ ಈಗ ನಾನು ಹೇಳಿದೆ ಅಂದ್ರೆ ಎಲ್ಲ ಹೊರಟೋಗ್ಬಿಡುತ್ತೆ ಅಂತ. ಅದೇ ಸರ್, ಒಂದು ಪದ್ಧತಿ ನಾನು ಹೇಳಿದ್ನಲ್ಲ ಸರ್, ಒಂದು ಪದ್ಧತಿ. ಆ ಪದ್ಧತಿ ಸಾವಾದಾಗ ಏನೇನ್ ಆಗತ್ತೆ ಆ ಪದ್ಧತಿ ಮುಂದಿನ ಇದರಲ್ಲಿ ಅದು ಚಿತ್ರ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಸರ್. ಅದನ್ನ ಬಿಟ್ರೆ ಒಂದ್ ಪಾಯಿಂಟ್ ಹೋಗ್ಬಿಡುತ್ತೆ ಅಂತ ಸರ್. ಅದೇ ಇನ್ನೊಂದು ಕೆಲವು ಇನ್ನು ಸೆನ್ಸರ್ ಹೋಗ್ತಾ ಇದೆ, ಇನ್ನೇನೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಇನ್ನು ರಿಲೀಸ್ ಡೇಟ್ ಫಿಕ್ಸ್ ಮಾಡ್ಕೊಂಡು ಇದೇ ವರ್ಷದಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಮುತ್ತು ರತ್ನ ಇದು ಒಂದು ಪ್ರೇಮ ಗ್ರಂಥ. ಜೈ ಹನುಮಾನ್ ಪ್ರೊಡಕ್ಷನ್ ವತಿಯಿಂದ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ತಿಪ್ಪೇಶ್ ಹಾಲ್ವರ್ತಿ ಅವರು ಡೈರೆಕ್ಟ್ ಮಾಡಿರೋದು. ಹುಲಿಗೆಪ್ಪ ಸರ್ ಮತ್ತೆ ರುದ್ರಪ್ಪ ಸರ್ ಅವರು ಪ್ರೊಡ್ಯೂಸ್ ಮಾಡಿರುವಂತ ಸಿನಿಮಾ. ಇದು ಒಂದು ನೀಟ್ ಎಮೋಷನಲ್ ಬ್ಲಾಕೇಜ್ ಇರುವಂತ ಸಿನಿಮಾ ಇದು. ನಿಮಗೆ ಎಲ್ಲೂ ಕೂಡ ಇದು ಇನ್ನೊಂದು ಸರ್ ಹೇಳಿದಾಗೆ ಬಿಫೋರ್ ಆಗಿ ಇದು ಒಂದು ರಿಯಲ್ ಇನ್ಸಿಡೆಂಟ್ ನ ಇಟ್ಕೊಂಡು ಹೆಣ್ದಿರುವಂತ ಸಿನಿಮಾ ಇದು. ಮತ್ತೆ ಇದೆಲ್ಲ ಆಲ್ಮೋಸ್ಟ್ ಇಲ್ಲೇ ದುರ್ಗಾ ಸುತ್ತಮುತ್ತ ಶೂಟ್ ಆಗಿರೋದ್ರಿಂದ ನಿಮಗೆ ನೇಟಿವಿಟಿ ಆ ಕ್ಯಾರೆಕ್ಟರ್ ನೇಟಿವಿಟಿ ಮತ್ತೆ ಸಬ್ಜೆಕ್ಟ್ ನೇಟಿವಿಟಿ ಬಿಟ್ಟು ಎಲ್ಲೂ ಹೊರಗೆ ಹೋಗಲ್ಲ. ಆಮೇಲೆ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾಗಳನ್ನ, ನಮ್ಮ ಸಿನಿಮಾನ, ನಮ್ಮ ಚಿತ್ರತಂಡನ, ನಮ್ಮನ್ನ ಪ್ರೀತಿಸಿ ಹರಿಸಿ ಬೆಳೆಸಿ. ಎಲ್ಲರಿಗೂ ಕರ್ನಾಟಕ ಜನತೆಗೆ ನಮಸ್ಕಾರ. ಕರ್ನಾಟಕದ ಜನತೆಗೆ ಎಲ್ಲರಿಗೂ ನಮಸ್ಕಾರ. ಏನಂದ್ರೆ ಈ ಒಂದು ಒಳ್ಳೆಯ ಒಂದು ಪದ್ಧತಿ ಇಟ್ಕೊಂಡು ಈ ಚಿತ್ರದ ಕಥೆನ ಹೆಣೆದಿದ್ದಾರೆ ನಿರ್ದೇಶಕರು. ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ. ಹಾಗಾಗಿ ನಾವು ಈ ಕಥೆಯನ್ನು ನೋಡಿಬಿಟ್ಟು ಇಲ್ಲ ಏನೇ ಆದರೂ ಈ ಚಿತ್ರನ ನಾವು ನಿರ್ಮಾಣ ಮಾಡಿ ಒಳ್ಳೆಯ ಸಂದೇಶವನ್ನು ನಾಡಿನ ಜನತೆಗೆ ಕೊಡಬೇಕು ಅನ್ನೋದು ಒಂದು ಆಸೆ ಇಟ್ಕೊಂಡು ಈ ಚಿತ್ರನ ನಿರ್ಮಾಣ ಮಾಡಿದ್ದೀವಿ ಸರ್. ದಯವಿಟ್ಟು ಎಲ್ಲರೂ ಹರಿಸಿ ಹಾರೈಸಿ ಈ ಚಿತ್ರಕ್ಕೆ ಯಶಸ್ವಿ ಕೊಡ್ರಿ. ಒಳ್ಳೆ ಹಾಡುಗಳಿದ್ದಾವೆ, ಒಳ್ಳೆ ಕತೆ ಇದೆ, ಎಲ್ಲ ಎಲ್ಲಿ ಬೋರ್ ಅನ್ಸಲ್ಲ. ಒಳ್ಳೆ ಕಾಮಿಡಿ ಇದೆ ಈ ಚಿತ್ರದಲ್ಲಿ. ಎಲ್ಲರೂ ನೋಡಿ ಈ ಚಿತ್ರಕ್ಕೆ ಹಾರೈಸಿ.